ರೇಡಿಯೋ ಸಿಟಿ ಇಂಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗೋಸ್ಕರ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಪ್ರೀತಿ ಮಾತು ಮುಂದುವರಿತಿದೆ. ನಿಮ್ಮ ಲವ್ ಗುರು ಜೊತೆ. ಅವಳ ಹೆಸರು ದೀಪಿಕಾ. ಆ ದೀಪಿಕಾ ಇದ್ದಿದ್ದು ಭದ್ರಾವತಿಲಿದ್ದಂತ ತರೀಕೆರೆ ರಸ್ತೆಯಲ್ಲಿ ಒಂದು ಏರಿಯಾ ಇತ್ತು. ಆ ಏರಿಯಾ ಹೆಸರೇನೆ ಬೂತನಗುಡಿ ಅಂತ. ಆ ಬೂತನಗುಡಿಲಿ ಹುಟ್ಟು ಬೆಳೆದಂತ ಹುಡುಗಿ ಇವಳು ದೀಪಿಕಾ. 10ನೇ ತರಗತಿ ತನಕ ಅಲ್ಲೇ ಓದ್ ಮುಗಿಸಿದ್ಲು. ಅವಳು 7ನೇ ಕ್ಲಾಸ್ ಅಲ್ಲಿ ಇರ್ಬೇಕಂದ್ರೆ ಅವರ ತಂದೆನ ಕಳ್ಕೊಂಡಿದ್ಲು ಒಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ. ಅವರ ತಾಯಿ, ಇವಳು ಜೊತೆಗೆ ಇವಳು ತಮ್ಮ, ಇವರು 3 ಜನ ಇದ್ದಿದ್ದು ಅವರ ಮಾವನ ಮನೇಲಿ, ಅಂದ್ರೆ ಅವರ ಅಮ್ಮನವರ ಅಣ್ಣನ ಮನೇಲಿ. ಅವ್ರ ಮಾವ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು ಇವಳನ್ನ ಮತ್ತೆ ಇವಳ ತಮ್ಮನ್ನ. ಆದ್ರೆ ಇವಳಿಗೆ ಮಾತ್ರ ಚಿಕ್ಕ ವಯಸ್ಸಿಂದನೂ ಏನೋ ಒಂಥರ ಕೀಳರ್ಮೆ. ಕಾರಣ ತನ್ನನ್ನ ತಾನೇ ದ್ವೇಷಿಸ್ತಿದ್ಲು. ಅವರ ಮಾವ ಬಂದು ಅವಳನ್ನು ಹೊಗಳಿದ್ರೆ, ಮುದ್ದಾಗಿದೆಯಮ್ಮ, ಲಕ್ಷಣವಾಗಿದೆಯಾ ನೀನು ಯಾಕೆ ಮುರತ್ತು ಹಿಂಗ್ ಕೂತಿರ್ತೀಯ, ಯಾರ ಹತ್ರನೂ ಸರಿಯಾಗಿ ಮಾತಾಡಲ್ಲ ಅಂತಂದ್ರೆ ಸಾಕು, ಏನೋ ಕಾರಣ ಕೊಡ್ತಿರ್ಲಿಲ್ಲ. ಒಬ್ಳೇ ಅಳ್ತಿದ್ಲು. ಜೀವನದಲ್ಲಿ ತಂದೆ ಇರ್ಲಿಲ್ಲ ಬಿಟ್ರೆ, ಆ ಒಂದು ನೋವು ಬಿಟ್ರೆ ಪ್ರತಿಯೊಂದು ಸಿಕ್ತು ಜೀವನದಲ್ಲಿ. ಅವ್ರ ಮಾವ ಅವಳನ್ನ ನಗಸ್ಬೇಕು ಅಂತ ಪ್ರತಿ ಸಾಯಂಕಾಲ 5:05 ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ಅವಳು ದೇವ್ರ ದೀಪ ಹಚ್ತಿದ್ಲು, ಮನೆಯಲ್ಲಿ ಹಾಡನ್ನ ಹಾಡ್ತಿದ್ಲು. ಆ ಸಂದರ್ಭದಲ್ಲಿ ಅವ್ರ ಮಾವ ಅವಳ ಮುಖ ನೋಡೋದು, ನನ್ ಮಗ ವಯಸ್ಸಲ್ಲಿ ನಿನಗಿಂತ ಚಿಕ್ಕವನಾಗ್ಬಿಟ್ಟ, ಇಲ್ದಿದ್ರೆ ನಿನ್ನೆ ನನ್ ಮನೆ ಸೊಸೆ ಮಾಡ್ಕೋತಿದ್ದೆ ಅಂತ ಅವ್ರ ಮಾವ ಹೇಳ್ತಿದ್ರು. ಆದ್ರೆ ಇವಳಿಗೆ ಮಾತ್ರ ಅವಳ ಬಗ್ಗೆ ಏನೋ ಒಂಥರ ಕೀಳರ್ಮೆ. 10th ಆದ್ಮೇಲೆ ಅವಳ ಪರ್ಸೆಂಟೇಜ್ ಕೂಡ ಚೆನ್ನಾಗಿತ್ತು. ಕಾಲೇಜಿಗೆ ಹೋದ್ಲು. ಫಸ್ಟ್ ಇಯರ್ ಒಂದು 6-7 ತಿಂಗಳು ಹೋದ ನಂತರ ಅವಳೇ ಕಾಲೇಜ್ ಬಿಟ್ಬಿಟ್ಲು. ಕಾಲೇಜಿಗೆ ಹೋಗ್ಬೇಕಂದ್ರೆ ಭಯ, ಒಂದು ಹುಡುಗನ್ ಮಾತಾಡ್ಬೇಕಂದ್ರೆ ಭಯ. ಯಾವ ಸಂಬಂಧಿಕರ ಮನೆಗೆ ಬಂದಾಗ ಅವರಿಗೆ ಒಂದು ಕಾಫಿ, ಟೀ ಆಗ್ಲಿ ಅಥವಾ ಊಟ ಬಡಿಸ್ಬೇಕಂದ್ರೂ ಭಯ. ತನ್ನನ್ ಕಂಡ್ರೆ ತಾನೇ ಭಯ ಪಡ್ತಿದ್ಲು. ಅಂತ ಹುಚ್ಚು ಹುಡುಗಿ ಅವಳು ಚೆನ್ನಾಗಿದ್ಲು. ಆ ದೀಪಿಕಾಳ ತಮ್ಮ ಓದ್ತಿದ್ದಂತ ಸ್ಕೂಲಲ್ಲಿ ಫೀಸ್ ಕಟ್ಬೇಕಾಗಿತ್ತು. ಇವಳೇ ಹೋದ್ಲು ಸ್ಕೂಲ್ ಹತ್ರ ಫೀಸ್ ಕಟ್ಬೇಕು ಅಂತ. ಫೀಸ್ ಕಟ್ಟಿ ನಂತರ ವಾಪಸ್ ಬರ್ಬೇಕಂದ್ರೆ ಅವ್ರ ಸ್ಕೂಲ್ ಹತ್ರ ಒಂದು ಹುಣಸೆ ಮರ ಇತ್ತು. ಆ ಹುಣಸೆ ಮರದ ಹತ್ರ ಮಾವಿನಕಾಯಿ ತಗೊಬೇಕು ಅಂತ ನಿಂತಿದ್ಲು. ಅದೇ ಸಮಯಕ್ಕೆ ಒಂದಷ್ಟು ಜನ ಹುಡುಗರು ಇವಳನ್ನ ರೇಗ್ಸಕ್ ಶುರು ಮಾಡಿದ್ರು. ಅಲ್ಲಿಂದ ಹತ್ಕೊಂಡು ಸೀದಾ ಮನೆಗೆ ಬಂದು ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಳು. ಯಾಕೆಲ್ಲರೂ ಅವಳನ್ನ ರೇಗಿಸ್ತಿದ್ರು, ಅವಳನ್ ಕಂಡ್ರೆ ಅವಳೇ ಯಾಕೆ ದ್ವೇಷಿಸ್ತಿದ್ಲು. ರೂಮ್ ಒಳಗೆ ಹೋಗ್ಬಿಟ್ಟು ಆ ಫ್ಯಾನ್ಗೆ ನೇಣು ಹಾಕೊಬೇಕು ಅಂತ ಸೀರೆ ಎಲ್ಲ ಸುಚ್ತಾ ಇದ್ಲು. ತನ್ನ ಕಂಡ್ರೆ ತಾನೇ ತುಂಬಾ ದ್ವೇಷಿಸ್ತಿದ್ಲು. ಕಾರಣ, ನಾನ್ ಬೇರೆ ಹುಡುಗಿರ ತರ ನೋಡಕ್ ಚೆನ್ನಾಗಿಲ್ಲ ಅನ್ನೋ ಒಂದೇ ಒಂದು ಕೀಳರ್ಮೆ ಅವಳಲ್ಲಿತ್ತು. ಪ್ರತಿ ಸಾರಿ ಕನ್ನಡಿ ಮುಂದೆ ನಿಂತ್ಕೊಂಡಾಗೋ ಅಷ್ಟೇ ಆ ಕನ್ನಡಿನೇ ತನ್ನ ರೇಗಿಸ್ತಿದೆ ಅನ್ನೋ ಒಂದು ಮನೆ ಭಾವನೆ ಅವಳದಾಗಿತ್ತು. ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಸ್ಕೂಲಿಗೆ ಹೋದ್ರು ಸಾಕಷ್ಟು ಜನ ಇವಳ ಫ್ರೆಂಡ್ಸೇ ಇವಳನ್ನ ರೇಗಿಸ್ತಾ ಇದ್ರು. ಕಪ್ಪಗಿದ್ಲು, ಒಂದ್ ಸ್ವಲ್ಪ ನೋಡಕ್ಕೆ ಬೇರೆಯವ್ರಿಗೆ ಸುಂದರವಾಗಿ ಕಾಣಿಸಲ್ಲ, ನನ್ನ ಯಾರು ಪ್ರೀತಿಸಲ್ಲ ಅನ್ನೋ ಒಂದು ಕೀಳರ್ಮೆಯಿಂದ ಅವತ್ತು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಲು. ಒಂದ್ ಸ್ಟೂಲ್ ತಗೊಂಡು ನೇಣು ಹಾಕೊಂಡ್ಲು. ಆದ್ರೆ ಅವಳ ಅದೃಷ್ಟ ಚೆನ್ನಾಗಿತ್ತು. ಅವತ್ತು ಫ್ಯಾನ್ ಸಮೇತ ಮೇಲಿಂದ ಬಿದ್ದೋಗ್ಬಿಡ್ತು. ಯಾಕಂದ್ರೆ ಶೀಟ್ ಮನೇಲಿ ಒಂದು ಮರದ ದಿಬ್ಬಕ್ಕೆ ಅವಳು ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದು. ಅದಾದ ನಂತರ ಅವ್ರ ಮಾವ, ಅವರ ಅಮ್ಮ ಪ್ರತಿಯೊಬ್ರು ಇವಳಿಲ್ಲೇ ಇದ್ರೆ ಹಿಂಗೆಲ್ಲ ಯೋಚನೆ ಮಾಡ್ತಿರ್ತಾಳೆ, ನೀ ಬೆಂಗಳೂರಿಗೆ ಹೋಗಮ್ಮ, ರಮೇಶ್ ಅಂಕಲ್ಗೆ ನಾನು ಹೇಳಿದೀನಿ, 10th ಪಾಸ್ ಆಗಿದ್ರೆ ಸಾಕಂತೆ, ಜಯನಗರಲ್ಲಿ ನಿಂಗೊಂದು ಕೆಲಸ ನೋಡಿದರೆ ತಿಂಗಳಿಗೆ 7,000 ಕೊಡ್ತಾರೆ ಸಂಬಳ, ನೀನೇನು ಆ ದುಡ್ಡನ್ನು ದುಡಿದು ನಮ್ಗೇನ್ ಕಳಿಸ್ಬೇಡ, ನಿನ್ನ ಖರ್ಚಿಗೆ ಇಟ್ಕೋ, ಇದರಿಂದ ಹೊರಗ್ ಬಾ, ಯಾಕೆ ಹಿಂಗೆಲ್ಲ ಹುಚ್ಚುಚ್ಚಾಗಿ ಯೋಚನೆ ಮಾಡ್ತೀಯ ಅಂತ ಅವ್ರ ಮಾವ ಧೈರ್ಯ ಮಾಡಿ ಬೆಂಗಳೂರಿಗೆ ಕಳ್ಸಿದ್ರು. ಆದ್ರೆ ಅವ್ರ ತಾಯಿಗೆ ಮಾತ್ರ ಇಷ್ಟ ಆಗ್ಲಿಲ್ಲ. ಇಲ್ಲಾದ್ರೆ ಪರವಾಗಿಲ್ಲ, ಬೆಂಗಳೂರಲ್ಲಿ ಇವಳೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಯಾರು ನೋಡ್ಕೋತಾರೆ ಅನ್ನೋ ಒಂದು ಭಯದ ಮೇಲೆ ಈ ಹುಡುಗಿನ ಕಳಿಸ್ಕೊಟ್ರು ಬೆಂಗಳೂರಿಗೆ. ಅವತ್ತಿನ ದಿನ ಬೆಂಗಳೂರಿಗೆ ಒಬ್ಳೆ ಬಂದಿದ್ಲು. ಭದ್ರಾವತಿಯಿಂದ ಟ್ರೈನಲ್ಲಿ ಬೆಂಗಳೂರು ಬಂದಿಳಿದ್ಲು. ಮತ್ತೆ ಅವಳಿಗೆ ಆ ಭಯ ಶುರು ಆಯ್ತು. ನಾನು ನೋಡಕ್ಕೆ ಕಪ್ಪಗಿದ್ದೀನಿ, ನನ್ನ ಯಾರು ಪ್ರೀತಿಸಲ್ಲ ಅಂತ ಒಂದೇ ಒಂದು ಕಾರಣದಿಂದಾಗಿ ತನ್ನ ಬಗ್ಗೆ ತನಗೆ ಒಂದು ಕೀಳರ್ಮೆ ಇತ್ತು. ಆ ಹುಡುಗಿ ದೀಪಿಕಾಗೆ ಭದ್ರಾವತಿಯಿಂದ ಬೆಂಗಳೂರಿಗೆ ಬಂದ್ಲು. ಅವ್ರ ಮಾವ ಫ್ರೆಂಡ್ ಒಬ್ಬರ ಮನೇಲೆ ಉಳ್ಕೊಂಡ್ಲು. ಜಯನಗರ್ 3rd ಬ್ಲಾಕ್ ಅಲ್ಲಿ ಒಂದು ಮೊಬೈಲ್ ಶೋರೂಮ್ ಅಲ್ಲಿ ಅವಳಿಗೆ ಕೆಲಸ ಸಿಕ್ತು. ತಿಂಗಳಿಗೆ 7,000 ಸಂಬಳ, ಎಲ್ಲಾ ಕಟ್ಟಾಗಿ 5,720 ರೂಪಾಯಿ ಸಂಬಳ ಕೈ ಕೊಡ್ತಾರೆ ಅಂತ ಗೊತ್ತಾಯ್ತು. ಅವಳು ಬಂದಿದ್ದು ಟೈಮ್ ಪಾಸ್ಗೋಸ್ಕರ. ತುಂಬಾ ಜಾಸ್ತಿ ಏನು ಓದಿರ್ಲಿಲ್ಲ ಆ ಹುಡುಗಿ, ಬರೀ SSLC ಮಾತ್ರ ಪಾಸ್ ಆಗಿದ್ಲು. ತುಂಬಾ ಚೆನ್ನಾಗಿ ಓದ್ತಿದ್ಲು.
ಕಾಲೇಜಿಗೆ ಹೋಗಕ್ಕೂ ಭಯ ಪಟ್ಟು ಆ ಹುಡುಗಿ ಬಿಟ್ಟಿದ್ಲು. ಮೆಜೆಸ್ಟಿಕ್ ಬಂದ ತಕ್ಷಣ ಬೆಂಗಳೂರು ಹೊಸದಾಗಿತ್ತು ಅವಳಿಗೆ. ಅವತ್ತು ಬಸ್ಸಲ್ಲಿ ಬರ್ಬೇಕಂದ್ರೂ ಅಷ್ಟೇ, JP ನಗರಲ್ಲಿದ್ದಂತ ಅವ್ರ ಅಂಕಲ್ ಮನೆಗೆ ಬರ್ಬೇಕಂದ್ರೆ ಬಸ್ಸಲ್ಲಿ ಬೆಂಗಳೂರು ಹುಡುಗಿರು ಜೀನ್ಸ್ ಪ್ಯಾಂಟು, ಟೀ ಶರ್ಟ್ಗಳು ನೋಡಕ್ ಅಷ್ಟು ಚೆನ್ನಾಗಿದ್ರು. ಪ್ರತಿಯೊಂದು ಹುಡುಗಿ ಕೂಡ ಮೇಕಪ್ ಮಾಡ್ಕೊಂಡಿದ್ರು, ಎಷ್ಟು ಸುಂದರವಾಗಿದ್ರು. ಇವ್ರು ಎಲ್ಲರ ಮುಂದೆ ನಾನು ಬದುಕಕ್ಕಾಗತ್ತಂತ ಆ ಹುಡುಗಿಗೆ ಮತ್ತೆ ಅದೊಂದು ಕೊರಗು ತನ್ನ ಮೇಲೆ ತನಗೆ. ಕೆಲ್ಸಕ್ಕೆ ಜಾಯಿನ್ ಆದ್ಲು. ಅಂಕಲ್ ಮನೆಗೆ ಬಂದ್ಮೇಲೆ 2 ದಿನ ಆದ್ಮೇಲೆ ಅದು ಜಯನಗರ್ 3rd ಬ್ಲಾಕ್ ಅಲ್ಲಿದ್ದಂತ ಒಂದು ಮೊಬೈಲ್ ಶೋರೂಮ್. ಅದೇ ಶೋರೂಮ್ ಅಲ್ಲೇ ಒಂದು ಹುಡುಗ ಕೆಲಸ ಮಾಡ್ತಿದ್ದ. ಅವನ ಹೆಸರೇ ವಿನಯ್. ವಿನಯ್ನ ನೋಡಿದಂತ ಮೊದಲನೇ ದಿನ ಇವಳೇ ಮಾತಾಡಿಸ್ಬೇಕು ಅಂತ ಅನ್ಕೊಂಡ್ಲು. ಆದ್ರೆ ಭಯ. ಕೊನೆಗೂ ಧೈರ್ಯ ಮಾಡಿ ಕಣ್ಣಲ್ಲೇ ಕಣ್ಣಿಟ್ಟು ನೋಡಿದ್ಲು. ಇವಳೇ ಹೋಗಿ ಅವನ ಹತ್ರ ಮಾತಾಡ್ಬೇಕು, ಅವನ್ನ ಪರಿಚಯ ಮಾಡ್ಕೊಬೇಕು ಅಂತ ನಿರ್ಧಾರ ಮಾಡಿದ್ಲು. ಆದ್ರೆ ಭಯ. ಹೇಳಿ ಬೆಂಗಳೂರು, ಏನಾದ್ರೂ ಹುಡುಗನ್ ಮಾತಾಡಿದ್ರೆ ಏನ್ ತಪ್ಪು ತಿಳ್ಕೊಂಡ್ಬಿಡ್ತಾರೋ ಅಂತ ಸುಮ್ಮನೆ ಇದ್ಲು. ಅವತ್ತಿನ ದಿನ ಪೂರ್ತಿ ಮಾತಾಡ್ಲಿಲ್ಲ ಆ ವಿನಯ್ ಜೊತೆಗೆ. ಮಾರದಿನ ಬೆಳಗ್ಗೆ 9 ಗಂಟೆಗೆ ಅವಳು ಕೆಲ್ಸಕ್ಕೆ ಬಂದಿದ್ಲು. ಕೆಲ್ಸಕ್ಕೆ ಬಂದಿದ್ದಾಗ ಟಿಫಿನ್ ಬೇರೆ ಮಾಡಿರ್ಲಿಲ್ಲ. ಕಾರಣ ಅವ್ರ ಅಂಕಲ್ ಅವ್ರ ಮನೇಲಿ ಏನೂ ಟಿಫಿನ್ ಇರ್ಲಿಲ್ಲ. ಇಲ್ಲಿ ಹೋಟ್ಲಲ್ಲಿ ತಿನ್ಬೇಕಂದ್ರೂ ಅವಳಿಗೆ ಭಯ ಆಗಿತ್ತು. ಆಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆ ವಿನಯೇ ಬಂದ. ಯಾಕ್ರೆ ಹಿಂಗೆ ಕೂತಿದ್ರ, ಟಿಫನ್ ಆಯ್ತಾ ನಿಮ್ದು ಅಂತ. ಆಗ ಅವಳು ಆಯ್ತು ಅಂತ ಸುಳ್ಳು ಹೇಳಿದ್ಲು. ಆಗ ಅವನಂದ, ಬನ್ನಿ ಟಿಫನ್ ಮಾಡಿರೋ ತರ ಕಾಣಿಸ್ತಿಲ್ಲ ನಿಮ್ ಮುಖ ಅಂತ. ಮೊದಲನೇ ಬಾರಿಗೆ ಅವಳು ಕೈ ಮುಟ್ಟಿದ. ಟಿಫನ್ ಮಾಡೋಣ ಬನ್ನಿ ಅಂತ ಕೈ ಹಿಡ್ಕೊಂಡು ಮೆಟ್ಲ ಹತ್ತಿಸ್ಕೊಂಡು ಕರ್ಕೊಂಡು ಹೋದ ಮೇಲಕ್ಕೆ. ಟಿಫನ್ ಮಾಡ್ತಿದ್ದು ಕೆಳಗಡೆ ಅಡ್ಮಿನ್ ರೂಮ್ ಅಲ್ಲಿ. ಆದ್ರೆ ಅವಳನ್ನ ಟೆರೇಸ್ಗೆ ಏನಕ್ಕೆ ಕರ್ಕೊಂಡೋದ. ಭಯ ಶುರುವಾಯ್ತು ಅವಳಿಗೆ. ಟಿಫನ್ ಮಾಡೋದ್ ಕೆಳಗಲ್ವಾ, ಮೇಲೇನೆ ಕರ್ಕೊಂಬನ್ರಿ ಅಂತ. ಮೇಲ್ ಕರ್ಕೊಂಡೋಗ್ಬಿಟ್ಟು ಅವನು 2 ದಿನಕ್ಕೆ ಮಾತಾಡ್ದ. ಅಲ್ಲ, ಒಂದ್ ದಿನ ಪೂರ್ತಿ ನಿಮ್ಮನ್ನ ಅಬ್ಸರ್ವ್ ಮಾಡಿದೆ, ನೀವ್ ಯಾಕೆ ಯಾರೊಟ್ಟಿಗೂ ಮಾತಾಡಲ್ಲ, ಏನ್ ನಿಮ್ ಸಮಸ್ಯೆ ಅಂತ. ಆಗ ಅವಳಂದ್ಲು, ಆ ತರದೆಲ್ಲ ಏನಿಲ್ಲ, ನಾವು ಬೆಂಗಳೂರು ಹೊಸದಲ್ವಾ ಅದಕ್ಕೋಸ್ಕರ ಅಂತ. ಹಂಗೆಲ್ಲ ಏನು ಭಯ ಪಡ್ಬೇಡಿ, ನಿಮ್ಗಿಲ್ಲಿ ಏನ್ ಪ್ರಾಬ್ಲಮ್ ಆದ್ರೂ ಸರಿ ನನಗೆ ನೀವು ಕಾಲ್ ಮಾಡಿ ಅಂತ ಫೋನ್ ನಂಬರ್ ಕೂಡ ಆಗ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ಅವರಿಬ್ರು. ಅದಾದ ನಂತರ ಪ್ರತಿದಿನ ಮೆಸೇಜ್ ಕಳಿಸ್ತಿದ್ದ. ಬೆಳಗ್ಗೆ ಆಫೀಸಲ್ಲಿ ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಬೇರೆಯವರು ಏನ್ ತಪ್ಪು ತಿಳ್ಕೊಂಡ್ಬಿಡ್ತಾರೋ ಅಂತ. ಇಬ್ರು ತುಂಬಾ ಕ್ಲೋಸ್ ಆದ್ರು. ಅವತ್ತು ಬೇರೆ ಜೋರ್ ಮಳೆ ಬರ್ತಿತ್ತು. ಸಾಯಂಕಾಲ ಅವಳು ಮನೆಯಿಂದ JP ನಗರ ಹೋಗ್ಬೇಕು. ಬಸ್ ಸ್ಟಾಪಿಗೆ ಹೋಗ್ಬೇಕಂದ್ರೆ ದೂರ ಆಗತ್ತೆ, ನೆಂದೋಗ್ಬಿಡ್ತೀನಿ ಅಂತ ಒಂದ್ ಯೋಚನೆ. ಅದೇ ಸಮಯಕ್ಕೆ ಇವನ್ ಬೇರೆ ಬೈಕಲ್ಲಿ ಹೋಗ್ತಿದ್ದ JP ನಗರ್ಗೆ. ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಅಂತ ಇವನೇ ಕರೆದ ವಿನಯ್. ಆಗ ಅವಳಂದ್ಲು, ಈ ಮಳೆಯಲ್ಲಿ ನಾ ಬೈಕಲ್ಲಿ ಬಂದ್ರೆ ಡೆಫಿನೆಟ್ಲಿ ನೆಂದೋಗ್ತೀನಿ, ಬೇಡ ಅಂತ. ಇರ್ಲಿ ಬನ್ನಿ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಬೈಕಲ್ಲಿ ಕೂರಿಸ್ಕೊಂಡ. ಇಬ್ರು ಹೊರಟ್ರು ಜಯನಗರ್ 3rd ಬ್ಲಾಕ್ ಇಂದ JP ನಗರ್ಗೆ. ಆ ಮಳೆಯಲ್ಲಿ ಆ ಹುಡುಗಿನ ಹಿಂದೆ ಕೂರಿಸ್ಕೊಂಡು ಹೋಗ್ಬೇಕಂದ್ರೆ ಇವನ ಯೋಚನೆಗಳಾಗ್ಲಿ, ಇವಳೊಟ್ಟಿಗೆ ಮಾತಾಡ್ತಿದ್ದಂತ ಮಾತುಗಳೇ ಬದಲಾಯಿತು. ಗೊತ್ತಿಲ್ದಂಗೆ ದೀಪಿಕಾಗೆ ಮನವರಿಕೆ ಆಗ್ತಿತ್ತು. ತಾನು ಸರಿನೋ ತಪ್ಪೋ ಗೊತ್ತಿಲ್ಲ, ಇವನ್ ಜೊತೆ ಕೊನೆ ತನಕ ಇರ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಲು. ಇಬ್ರು ಫೋನ್ಗಳಲ್ಲಿ ಗಂಟೆಗಳು ಮಾತಾಡ್ತಿದ್ರು. ಮೆಸೇಜ್ ಅಲ್ಲಿ ವಿಪರೀತ ಅವ್ರ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನ ತಿಳಿಸ್ತಿದ್ರು. ಅವನು ಇವಳಿಗೆ ಐ ಲವ್ ಯು ಅಂತಿರ್ಲಿಲ್ಲ, ಇವಳು ಅಷ್ಟೇ ಅವನಿಗೆ ಐ ಲವ್ ಯು ಅಂತ ತಿಳಿಸಿರ್ಲಿಲ್ಲ. ಅವತ್ತು ಸೆಪ್ಟೆಂಬರ್ 23ನೇ ತಾರೀಕು ಇವಳು ಬರ್ತ್ಡೇ ಇತ್ತು. ಬರ್ತ್ಡೇ ಮುಗಿದಂತ ಮಾರನೇ ದಿನ ಇವಳು ಬೆಳಗ್ಗೆ ಆಫೀಸಿಗೆ ಬಂದ್ಲು. ಅಲ್ಲಿ ಅವಳಿಗೋಸ್ಕರ ಒಂದು ದೊಡ್ಡ ಸರ್ಪ್ರೈಸ್ ಕಾದಿತ್ತು. ಅದೇನ್ ಗೊತ್ತಾ, ಇವನೇ ಅವಳಿಗೆ ಒಂದು ಆಶ್ಚರ್ಯಕರವಾದಂತ ಸಂಗತಿನ ಅವಳ ಮುಂದೆ ಇಡಬೇಕು ಅಂತ ಪ್ರಯತ್ನ ಪಟ್ಟಿದ್ದ. ಒಂದು ಬಾಕ್ಸ್ ಅಲ್ಲಿ ಅವಳಿಗೋಸ್ಕರ 22 ಗಿಫ್ಟ್ ತಂದಿಟ್ಟಿದ್ದ. ಆ ಗಿಫ್ಟ್ ನ ನೋಡಿದ್ಲು, ಒಂಥರ ಖುಷಿ, ಒಂಥರ ಭಯ. ಅವನು ತಂದಿದ್ದಂತ ಪ್ರತಿಯೊಂದು ಗಿಫ್ಟ್ ಮೇಲೂ ಐ ಲವ್ ಯು ಅಂತ ಬರ್ದಿದ್ದ. ಐ ಲವ್ ಯು ಅಂತ ಹೇಳ್ದ. ಆಗ ಅವಳು ಅವನಿಗೆ ಐ ಲವ್ ಯು ಅಂತ ಹೇಳ್ಬೇಕು, ಆದ್ರೆ ಭಯ. ನಾನ್ ನೋಡಕ್ ಕಪ್ಪಿದ್ದೀನಿ, ಅವ್ನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ದಾನ ಅಂತ ಹೇಳದ್ಲ ಅವಳು. ನೋಡು, ನಾನ್ ನೋಡಕ್ಕೂ ಬೇರೆ ಚೆನ್ನಾಗಿಲ್ಲ, ನೀನ್ ನನ್ ಜೊತೆ ಪ್ರತಿದಿನ ಫೋನಲ್ಲಿ ಮಾತಾಡ್ತಿದ್ದು, ಮೆಸೇಜಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೋತಿದ್ದು. ನಾನ್ ಅನ್ಕೊಂಡೆ ಒಂದು ಒಳ್ಳೆ ಫ್ರೆಂಡ್ ಆಗಿ, ದಯವಿಟ್ಟು ನಾವಿಬ್ಬರ ಮಧ್ಯೆ ಪ್ರೀತಿ ಬೇಡ ಅಂತ ಅವಳು ಹೇಳದ್ಲು. ಅವನಂದ, ನೀ ಏನು ಭಯ ಪಡಬೇಡ, ನಮ್ಮಪ್ಪ ಅಮ್ಮ ಒಪ್ತಿದ್ರು ಚಿಂತೆ ಇಲ್ಲ, ನಾನ್ ನಿನ್ನ ಮದುವೆ ಆಗ್ತೀನಿ, ಅದು ಇದು ಅಂತೆಲ್ಲ ಹೇಳ್ದ. ಅವಳು ಬೇಡ ಅಂದ್ರು. ಕೊನೆಗೆ ಇವನು ಬಲವಂತಕ್ಕೋಸ್ಕರ ಅವಳು ಎಸ್ ಅಂದ್ಲು. ಐ ಲವ್ ಯು ಅಂತ ಅವನಂದಿದ್ದಕ್ಕೆ ಐ ಟು ಲವ್ ಯು ಅಂತ ಕೂಡ ಈ ದೀಪಿಕಾ ಹೇಳದ್ಲು. ಆ ಒಂದು ಕ್ಷಣ ಈ ಹುಡುಗನ್ ಮನೆ ಇದ್ದಿದ್ದು ಶ್ರೀರಾಮ್ಪುರದಲ್ಲಿ. ಅಲ್ಲಿಂದ ಪ್ರತಿದಿನ ಜಯನಗರ್ಗೆ ಡ್ರಾಪ್ ಮಾಡ್ತಿದ್ದ. ಅವತ್ತು JP ನಗರಲ್ಲಿದ್ದಂತ ಅವ್ರ ಅಂಕಲ್ ಮನೆಗೆ
ಡ್ರಾಪ್ ಮಾಡೋದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದ ಇವನು. ಜೆಪಿ ನಗರಲ್ಲಿ ಬೇರೆ ಇವನ್ ಫ್ರೆಂಡ್ಸ್ ಇದ್ರು. ಆ ಫ್ರೆಂಡ್ಸ್ ಜೊತೆ ಎಷ್ಟೊಂದ್ ಸಾರಿ ಅವಳನ್ನ ಬೈಕಲ್ಲಿ ಕೂರಿಸ್ಕೊಂಡು ತಿರುಗ್ತಾ ಇದ್ದಿದ್ದು. ಆ ವಿಚಾರ ಎಲ್ಲ ಈ ಹುಡುಗ ವಿನಯ್ ಅವರ ತಂದೆ ತಾಯಿಗೆ ಗೊತ್ತಾಯ್ತು. ವಿನಯ್ ಅವರಪ್ಪ ಅಮ್ಮ ಕೇಳಿದ್ರು ಅವಳನ್ನ ನಾಳೆ ಕರ್ಕೊಂಬ ಮನೆಗೆ ಅಂತ. ಇವನು ಆ ಹುಡುಗಿನ ಕರ್ಕೊಂಡು ನಾಳೆ ಅವ್ರ ಮನೆಗೆ ಹೋದ, ಶ್ರೀರಾಮ್ಪುರಕ್ಕೆ. ಅಲ್ಲೇನಾಯ್ತು, ಇವ್ರ ತಂದೆ ತಾಯಿ ಒಪ್ಕೊಂಡ್ರ. ಶ್ರೀರಾಮ್ಪುರದಲ್ಲಿದ್ದಂತ ಆ ಹುಡುಗ ವಿನಯ್ ಬೆಂಗಳೂರಿನ ಜಯನಗರ 3rd ಬ್ಲಾಕ್ ಅಲ್ಲಿ ಒಂದು ಶೋರೂಮ್ ಅಲ್ಲಿ ಕೆಲಸ ಮಾಡ್ತಿದ್ದ. ಆಗ ಪರಿಚಯ ಆದಂತ ದೀಪಿಕಾನ ಪ್ರೀತಿಸಕ್ ಶುರು ಮಾಡ್ದ. ದೀಪಿಕಾ ತನ್ನ ನೋಡಕ್ ಚೆನ್ನಾಗಿಲ್ಲ, ಕಪ್ಪಗಿದ್ದೀನಿ, ತನ್ನ ಯಾರು ಪ್ರೀತಿಸಲ್ಲ, ದಯವಿಟ್ಟು ನನ್ನ ಪ್ರೀತಿಸ್ಬೇಡ ಅಂತ ಎಷ್ಟು ಹೇಳಿದ್ರು ಅವನು ಹಚ್ಕೊಂಡ. ಇವಳು ಅಷ್ಟೇ ಮದ್ವೆ ಆಗ್ತಾಳೆ ಅಂತ ನಂಬಿದ್ಲು. ಅವತ್ತು ಶ್ರೀರಾಮ್ಪುರದಲ್ಲಿದ್ದಂತ ಅವ್ರ ಮನೆಗೆ ಕರ್ಕೊಂಡೋದ, ತನ್ನ ತಂದೆ ತಾಯಿಗೆ ಪರಿಚಯ ಮಾಡಿಸ್ಬೇಕು ಅಂತ. ಮನೆಗೆ ಹೋಗ್ತಿದ್ದಂಗೆ ಅವರಪ್ಪ ಅಮ್ಮ ಜಗಳ ಶುರು ಮಾಡಿದ್ರು. ನನ್ನ ಮಗನ್ ಜೀವನ ಹಾಳು ಮಾಡ್ತಾ ಇದೆಯಾ ನೀನು, ಅವನ್ ತಂಗಿ ಮದ್ವೆ ಆಗ್ಬೇಕು, ಇಷ್ಟು ಸಮಸ್ಯೆಗಳಿದೆ, ಇಷ್ಟೆಲ್ಲ ಇಟ್ಕೊಂಡು ನೀನ್ ಏನಕ್ಕೆ ಅವನ ಹಿಂದೆ ಬಿದ್ದಿದ್ಯಾ, ನಿನ್ಗೆ ಯಾವ ಹುಡುಗನೂ ಸಿಗ್ಲಿಲ್ವಾ, ಅದು ಇದು ಅಂತೆಲ್ಲ ಬೈದ್ ಕಳಿಸಿದ್ರು. ಸಾಧ್ಯದಕ್ಕೆ ಅವರಮ್ಮ ಒಂದು ಮಾತಂದ್ರು, ನಿನ್ ಮುಖಕ್ಕೆ ನನ್ನ ಮಗ ಬೇಕಾ ಅಂತ. ನೀನ್ ನೋಡಕ್ ಇಷ್ಟು ಕೆಟ್ಟದಾಗಿದ್ಯಾ, ನನ್ ಮಗ ನೋಡೆ ಸುಂದ್ರಾಂಗ, ನಿನಗ್ ಬೇಕೇನೆ ಇಂತವನು, ಅವನಿಗೇನೋ ನೀನು ಮಾಯ ಮಾಡ್ಬಿಟ್ಟಿದ್ಯಾ, ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ಯಾ ಅಂತೆಲ್ಲ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಬೈದ್ ಕಳಿಸಿದ್ರು. ಅವಳು ಆಫೀಸಿಗೆ ಬಂದ್ಲು, ಬೇಜಾರು ಮಾಡ್ಕೊಂಡಿಲ್ಲ, ಸಂತೋಷವಾಗಿ ಹೇಳಿದ್ಲು ವಿನಯ್ಗೆ. ನಾನು ಅವತ್ತೇ ಹೇಳಿದೆ, ವಿನಯ್ ಖಂಡಿತ ನನ್ನ ನೋಡಿದ್ರು ಯಾರೂ ಇಷ್ಟಪಡಲ್ಲ, ದಯವಿಟ್ಟು ನನ್ನ ಮರೆತುಬಿಡು, ನಾವು ಊರಿಗೆ ಹೊಟ್ಟೋಗ್ಬಿಡ್ತೀನಿ ವಾಪಸ್ಸು, ನಂಗೆ ಈ ಕೆಲ್ಸನೂ ಬೇಡ, ಏನೂ ಬೇಡ, ಈ ಅವಮಾನಗಳು ನನ್ಗೇನು ಹೊಸದೇನಲ್ಲ, ನಾನು ನೋಡಕ್ ಚೆನ್ನಾಗಿಲ್ಲ, ಇಷ್ಟೆಲ್ಲ ಗೊತ್ತಿದ್ಕೊಂಡು ಕೂಡ ನೀ ಯಾಕೆ ನನ್ನ ಹಿಂದೆ ಬಿದ್ದೆ, ದಯವಿಟ್ಟು ನನ್ನ ಮರೆತುಬಿಡು ಅಂತ ಅವತ್ತು ದೀಪಿಕಾನೇ ಹೇಳಿದ್ಲು. ಇಬ್ರು ಮಾತಾಡೋದನ್ನ ಬಿಟ್ರು. ನನ್ನ ಮರಿ ಮರಿ ಅಂತ ಎಷ್ಟು ಹೇಳ್ತಿದ್ರು, ಅವಳು ಮಾತ್ರ ಆ ಮರಿಯ ಯೋಚನೆ ಬಿಟ್ಟು ಒಂದ್ ಕಡೆ ಅವನ್ ಜೊತೆ ಬಾಳ್ಬೇಕು, ಇನ್ನೊಂದ್ ಕಡೆ ಅವನ್ ಸಂತೋಷವಾಗಿರ್ಬೇಕು, ಅದೆರಡನ್ನೂ ಬಯಸ್ತಿದ್ಲು. ವಿನಯ್ ಮಾತ್ರ ಯಾರ್ ಏನ್ ಹೇಳಿದ್ರು ತಲೆ ಕೆಡಿಸ್ಕೊಂಬೇಡ, ನಂಗ್ ನೀನ್ ಬೇಕು, ನೀನಂದ್ರೆ ಪ್ರಾಣ ದೀಪಿಕಾ, ದಯವಿಟ್ಟು ಯಾರ್ ಏನಂದ್ರೂ ಚಿಂತೆ ಇಲ್ಲ, ಇನ್ ನನ್ ಜೊತೆ ಬಾ, ಮದ್ವೆ ಆಗ್ಬಿಡೋಣ ಅಂತ ಬಲವಂತ ಮಾಡಿದ್ದ. ಅವಳು ಒಪ್ಲಿಲ್ಲ. ಅವತ್ತು ಜೆಪಿ ನಗರ್ ಅವರ ಅಂಕಲ್ ಮನೇಲಿ ಅವಳಿದ್ದಾಗ ಒಂದು ಕಾಲ್ ಬಂತು. ಅದಿನ್ಯಾರು ಅಲ್ಲ, ಈ ಹುಡುಗ ವಿನಯ್ ಅವರ ತಾಯಿ ಮಾಡಿದ್ದು. ಏನಾದ್ರೂ ನನ್ ಮಗನ್ ಜೊತೆ ನೀನ್ ಮತ್ತೊಂದ್ಸರಿ ಸುತ್ತದೇನಾದ್ರೂ ನೋಡಿದ್ರೆ ನಾನು ನಮ್ಮ ಯಜಮಾನ್ರಿಬ್ರು ಆತ್ಮಹತ್ಯೆ ಮಾಡ್ಕೊಂಡು ನಿನ್ನ ಹೆಸರು ಬರ್ದಿಡ್ತೀವಿ ಅಂತ ಭಯ ಇಡ್ಸಿದ್ರು. ಅವ್ರ ತಂದೆ ತಾಯಿ ಚೆನ್ನಾಗಿರ್ಬೇಕು ಅಂತ ಈ ಹುಡುಗಿ ಏನ್ ಮಾಡ್ಕೊಂಡ್ಲು ಗೊತ್ತಾ, ಅವತ್ತು ಅವಳು ಊರೇ ಬಿಟ್ಟು ಹೊಟ್ಟೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಲು. ಈ ವಿಚಾರ ಗೊತ್ತಾಗಿ ವಿನಯ್ ಬಂದ ಅವಳನ್ನ ಹುಡುಕೊಂಡು ಜೆಪಿ ನಗರಲ್ಲಿ ಅವ್ರ ಅಂಕಲ್ ಮನೆ ಹತ್ರ ಸೀದಾ ಅವಳ ಕೈ ಹಿಡ್ಕೊಂಡು ಅಲ್ಲಿಂದ ಒಂದ್ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವಳ ಕತ್ತಲ್ಲಿ ಒಂದ್ ತಾಳಿ ಕಟ್ಬಿಟ್ಟ. ಅವಳು ಕೂಡ ಹಿಂದೆ ಮುಂದೆ ನೋಡ್ದೆ, ಅಮ್ಮಂಗೆ ಮಾವಂಗೆ ತಿಳಿಸ್ದೆ ಮದ್ವೆ ಆಗಿದ್ದೀನಿ ಅಂತ ಒಂದ್ ತಪ್ಪು, ಇನ್ನೊಂದ್ ಕಡೆ ನನ್ನ ಪ್ರೀತಿಸುವಂತ ಇಂತ ಒಳ್ಳೆ ಹುಡುಗ ಸಿಕ್ತಾ ಅನ್ನೋ ಖುಷಿ ಅವಳಿಗಾಗಿತ್ತು. ಮದ್ವೆ ಆದ ನಂತರ ಇವ್ರ ಮನೇಲಿ, ದೀಪಿಕಾ ಮನೇಲಿ ಅವರ ಅಮ್ಮ ಮಾವ ಇಬ್ರು ಒಪ್ಕೊಂಡ್ರು. ಆದ್ರೆ ಶ್ರೀರಾಮ್ಪುರದಲ್ಲಿದ್ದಂತ ವಿನಯ್ ಅವರ ತಂದೆ ತಾಯಿಗಳು ಮದ್ವೆಗೆ ಬಿಲ್ಕುಲ್ ಒಪ್ಪಿಲ್ಲ, ತುಂಬಾ ವಿರೋಧಿಸಿದ್ರು. ಮದ್ವೆ ಆಗಿ 7 ತಿಂಗಳು ಇವರು ಬೇರೆ ಇದ್ರು. ಕುಮಾರಸ್ವಾಮಿ ಲೇಔಟಲ್ಲಿ ಒಂದು ಸಣ್ಣ ಮನೆ ಮಾಡ್ಕೊಂಡಿದ್ರು. 7 ತಿಂಗಳ ಕಳೀತು. ಈ ವಿನಯ್ ಅವರ ತಂದೆ ತಾಯಿಗಳ ಮತ್ತೆ ವಾಪಸ್ ಬಂದು ಇವರಿಬ್ಬರನ್ನ ಮನೆಗೆ ಕರ್ಕೊಂಡೋದ್ರು. ಇವತ್ತಿನ ದಿನ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಇವನು ಮಲ್ಲಿಗೆ ಹೂವ ಯಾಕೆ ಮುಡ್ಕೋತಿದ್ದ ಅಂತ ನೀವು ಯೋಚನೆ ಮಾಡ್ತೀರಾ? ಹೆಂಡತಿನ ನಗಸ್ಬೇಕು ಅಂತ ಸೀರೆ ಉಟ್ಕೋತಾನೆ, ಮಲ್ಲಿಗೆ ಹೂವ ಮುಡಿಸ್ಕೋತಾನೆ, ಸಾಲದಕ್ಕೆ ಗೊಂಬೆಗಳು ಕೊಟ್ಟು ಆಡಿಸ್ತಾನೆ. ಯಾಕಂದ್ರೆ ಈಗ ಆ ಹುಡುಗಿ ದೀಪಿಕಾ ಗರ್ಭಿಣಿ. ಅದು ಒಂದೇ ಒಂದು ಕಾರಣಕ್ಕೋಸ್ಕರ. ನಿಜ, ಜೀವನದಲ್ಲಿ ನೋಡಕ್ ಕಪ್ಪಗಿದೀವಿ ಅಂತಾಗ್ಲಿ, ಉದ್ದಕ್ಕಿದೀವಿ, ಕುಳ್ಳಗಿದೀವಿ, ದಪ್ಪಕ್ಕಿದೀವಿ, ಇದೆಲ್ಲ ಏನೂ ಬರಲ್ಲ. ಪ್ರೀತಿ ಮಾಡೋರ ಜೊತೆಗಿದ್ರೆ ಸಾಕು, ಅದೇ ಸ್ವರ್ಗ, ಅದೇ ಒಂದು ಪವಿತ್ರವಾದಂತ ಸ್ಥಳ. ನಾನು ನಿಮ್ಮ ಲವ್ ಗುರು.